ಸಾಯಿಸ್ಬಿಡ್ಲ ನಿನ್ನ? ಹಾಂ ಸಾಯಿಸ್ಬಿಡ್ಲಾ ಹೇಳಿ. ಬೆಳಗ್ಗೆಯಿಂದ ಎಷ್ಟು ಸಲ ಹಾಕಿದ್ದೀನಿ. ಹಾಂ ಇನ್ನೂ ಕೇಳ್ತಾವನೆ. ಬರೀ ಫುಡ್ಡು ಇನ್ನೇನು ತಿನ್ನಲ್ಲ. ಒಂದು ಅನ್ನ ತಿನ್ನಲ್ಲ, ಒಂದು ಹಾಲು ಕುಡಿಯಲ್ಲ, ಏನಿಲ್ಲ. ಏನು ಫುಡ್ ಅಂಗಡಿಗೆ ಬೇಕಾಗಿದ್ದು ನಾನು ಅಷ್ಟೇ. ಹಾಂ ಬಂಡವಾಳ ಏನು ನಿಮ್ಮಪ್ಪ ಕೊಡ್ತಾಳ, ನಿಮ್ಮಮ್ಮ ಕೊಡ್ತಾಳ? ಕಳ್ಳ ನನ್ನ ಮಗನೇ. ಬೆಳಗ್ಗೆಯಿಂದ ಎಷ್ಟು ಸಲ ಹಾಕಿದ್ದೀನಿ ಕೇಳಿ ನೀವೇ. ಎಷ್ಟು ಸಲ ಹಾಕಿದ್ದೀನಿ ಹೇಳೋರಿಗೆ? ಎಷ್ಟು ಸಲ ಹಾಕಿದ್ದೀನಿ? ಕಣ್ಣು ಹೆಂಗೆ ಬಿಡ್ತಾನೆ ಕಣ್ಣು. ಎಲ್ಲಿಂದ ತರೋದು ನಾನು? ಎಲ್ಲಿಂದ ತರಲಿ? ಏನು ದುಡ್ಕೊಬಂದು ಸಂಬಳ ಕೊಡ್ತೀರಾ ನೀವು? ಸಂಬಳ ಕೊಡ್ತೀಯಾ? ಕಳ್ಳ ನನ್ನ ಮಗನೇ. ಕೆಲಸ ಮಾಡ್ತಾ ಇರೋಣ ಕಾಲ್ಗೆ ಸಿಗ್ತಾನೆ. ನೆಕ್ಸ್ಟ್ ಬಾಯ್. ನೋಡಿ ಇಲ್ಲೊಬ್ಬ, ಇವನ ಬುದ್ಧಿ ಹೆಂಗೆ ಅಂದರೆ, ಕಾಣಿಸೋದ್ನಾ? ಇವನು ಅಲ್ಲಿ ಹೊರಗಡೆ ಮನೆ ಒರೆಸ್ಬಿಟ್ಟು ಫ್ಯಾನ್ ಹಾಕಿದೆ ಅಲ್ಲಿ ಆಚೆ, ಅಲ್ಲಿ ಫ್ಯಾನ್ ಕೆಳಗಡೆ ಮಲ್ಕೊಂಡಿದ್ದ. ಅಲ್ಲಿ ಆಫ್ ಮಾಡಿದೆ. ಅಲ್ಲಿ ಆಫ್ ಮಾಡಿದ್ಮೇಲೆ ಪುನಃ ಇಲ್ಲಿ ಫ್ಯಾನ್ ಹಾಕಿದ್ದೀನಿ ಮೇಲೆ. ಆ ಫ್ಯಾನ್ ಹಾಕಿದ್ದೀನಲ್ಲ ಇವಾಗ, ಈಗ ಇಲ್ಲಿಗೆ ಬಂದು ಮಲ್ಕೊಂಡವನು. ಇವನಿಗೆ ಎಷ್ಟು ಸದರ ಇರಬೇಕು ನಮ್ಮ ಮನೇಲಿ ನೋಡಿ. ಇವರೆಲ್ಲ ಏನು ನನಗೇನು ದುಡ್ದಾಕ್ತಾರ? ಏನು ಆ ಮನೆ ಒರೆಸ್ತಾ ಇದ್ದೀನಿ, ಆ ತೇವದ ಮೇಲೆ ಮಲ್ಗವನು. ಏನು ಮಾಡ್ತೀರಾ? ಆ ಜಾಗದಲ್ಲಿ ನನ್ನ ಮಗ ಏನಾದ್ರು ಇದ್ದಿದ್ದರೆ ಎಷ್ಟು ಬಯಸ್ಕೊತಿದ್ನೋ ಏನೋ ಗೊತ್ತಿಲ್ಲ. ನೋಡಿ, ನನ್ನ ಮಗನಿಗೆ ಬೈತೀನಿ, ಇವ್ರಿಗೆ ಬೈಯಲ್ಲ. ಎಷ್ಟು ಅದೃಷ್ಟ ಮಾಡವ್ರೆ ಅಲ್ವಾ? ರಾಜು, ನೆಲ ಒಣಗಲಿ, ಎದ್ದೇಳು ಮೇಲೆ. ಈಗ ಮನೆ ಒರೆಸ್ಬಿಟ್ಟು ಫ್ಯಾನ್ ಹಾಕಿದ್ದೀನಿ ಆರ್ಲಿ ಅಂತ ಅಂದ್ಬಿಟ್ಟು. ನಾನೇ ಇಷ್ಟು ಬೇವ್ತಾ ಇದ್ದೀನಿ ಫ್ಯಾನ್ ಕೆಳಗಡೆ ಕೂತ್ಕೊಳ್ಳೋಕ್ಕೆ. ಫ್ಯಾನ್ ಹಾಕೊಂಡಿರಲಿಲ್ಲ. ಕೆಲಸ ಮಾಡಿ ಸುಸ್ತಾಗಿರೋಳೆ ನನಗೆ ಫ್ಯಾನ್ ಕೇಳ್ತಾ ಇಲ್ಲ. ಈ ನನ್ನ ಮಗ ಚೆನ್ನಾಗಿ ತಿಂದ್ಬಿಟ್ಟು ಆಚೆಲಿ ಓಡಾಡ್ಕೊಬಂದಿದ್ದು ಫ್ಯಾನ್ ಕೆಳಗಡೆ ಮಲ್ಬೇಡ. ಏನು ಸುಖ ಅವ್ರಿಗೆ ಅಲ್ವಾ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ. ಕೆಲಸ ಮುಗೀತು. ಇವಾಗ ಮನೇಲಿ ದೇವ್ರ ದೀಪ ಹಚ್ಬಿಟ್ಟು ಇವಾಗ ನಾನು ಡ್ಯೂಟಿಗೆ ಹೊರಡಬೇಕು. ಆಮೇಲೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಹೊರಡ್ತೀನಿ. ಪೂಜೆ ಅಂದರೆ ರಾತ್ರಿ ನೈಟ್ 11 ಗಂಟೆಲಿ ಮಾಡಿದ್ನಲ್ಲ, 11:15 11:20 ಹೂವೇನು ತೆಗಿಯಲ್ಲ, ಹೂವೆಲ್ಲ ಬಾಡಿಲ್ಲ, ಹಂಗೆ ಇದ್ದಾವೆ. ಇದಕ್ಕೇನೆ ಇವಾಗ ದೀಪ ಹಚ್ಬಿಟ್ಟು ನನ್ನ ಡ್ಯೂಟಿಗೆ ಹೊರಡ್ತಾ ಇದ್ದೀನಿ. ಇವಾಗ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ದಿನ ಹೆಂಗೋಗುತ್ತೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್. ಇನ್ನೊಂದು ವಿಷಯ, ನಾಳೆ ಶನಿವಾರ ಅಮಾವಾಸ್ಯೆ, ನಾಳೆ ಶನೇಶ್ವರ ಅಮಾವಾಸ್ಯೆ ಅಂತೆ. ಅದಕ್ಕೆ ನೀವೆಲ್ಲರೂ ನಾಳೆ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಏನೇನು ಕೊಡಬೇಕಂತೆ ಗೊತ್ತಾ? 700 ml ಇದು ಎಳ್ಳೆಣ್ಣೆ, 7 ಅರಿಶಿನ ಬೇರಂತೆ, 7 ಅರಿಶಿನ ಬೇರು, 7 ಲೀಟ್ರು ಎಳ್ಳೆಣ್ಣೆ, ಆಮೇಲೆ 7 ಮೀಟ್ರು ಕಪ್ಪು ಬಟ್ಟೆ. ಇಷ್ಟನ್ನು ಕೊಟ್ಬಿಟ್ಟು ಪೂಜೆ ಮಾಡ್ಕೊಂಬರ್ಬೇಕಂತೆ. ನಾನು ಹೋಗಬೇಕು. ಅದಕ್ಕೆಲ್ಲ ಐಟಮು ಇವತ್ತು ಹೋಗಿ ತಗೊಬರ್ತೀನಿ. ನೀವು ಹೋಗಿ ನಾಳೆ. ನಾಳೆ ಇನ್ನು ಎಷ್ಟೊತ್ತಿಗಾದರೂ ಹೋಗ್ಬೋದಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಹೋಗ್ಬೋದು, ಯಾವಾಗಾದರೂ ಹೋಗ್ಬೋದು, ಟೈಮಿಂಗ್ಸ್ ಏನಿಲ್ಲ.
ಫ್ರೆಂಡ್ಸ್, ನಾನು ಹೊಸ್ಲಿಗೆ ಇದೇ ಥರ ಸೇಮ್ ರಂಗೋಲಿ ಹಾಕೋದು ಸುಮಾರು 2-3 ವರ್ಷದಿಂದನೂ. ನಾನು ಇದು ಶುಕ್ರವಾರ ಅಂತ ಏನು ಸ್ಪೆಷಲ್ ಆಗಿ ಹಾಕಲ್ಲ. ಸೇಮ್ ಡೈಲಿ ಹೆಂಗೆ ನಾನು ಹೊಸ್ಲಿಗೆ ಯಾವಾಗ ರಂಗೋಲಿ ಹಾಕ್ತೀನಿ ಸೇಮ್ ಇದೇ ಥರ ಹಾಕ್ತೀನಿ. ಒಟ್ಟಲ್ಲಿ 24 ಎಳೆ ಬರಬೇಕಂತೆ. ಈ ಥರ ಲೈನ್ ಹಾಕಿದ್ದೀನಲ್ಲ, ಅದು 24 ಎಳೆ ಬರಬೇಕು. ಮಧ್ಯದಲ್ಲಿ ಒಂದು ಸ್ಟಾರು, ಆ ಕಡೆ ಈ ಕಡೆ ಒಂದು ಸ್ವಸ್ತಿಕು, ಇವೆಲ್ಲ ಈ ಚಕ್ರಗಳು 2 ಇಷ್ಟು ಮಾತ್ರ ಹಾಕ್ತೀನಿ. ನಾನು ಒಂದು ಸಲ ವಿಡಿಯೋದಲ್ಲಿ ಹಿಂಗೆ ನೋಡಿದೆ, ಆವಾಗಿನಿಂದ ಸೇಮ್ ಇದೇನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿಗೆ ರಂಗೋಲಿನ ನಾನು ಡೈಲಿ ಹಾಕಲ್ಲ, ಯಾಕಂದರೆ ಇರೋದೇ ಇಲ್ಲ. ನನ್ನ ಮಗ ಅಲ್ಲಿ ನಾನಾಗಲಿ ಹಿಂಗೆ ಹೋಗ್ಬೇಕಾದ್ರೆ ಓಡಾಡಬೇಕಾದ್ರೆಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಅದನ್ನು ತುಳಿದ್ಬಿಟ್ಟು ಒಳಗಡೆ ಬಂದರೆ ಅದೇ ಗಲೀಜಾಗಿರುತ್ತೆ. ಇಲ್ಲಿ ಹಾಕಲ್ಲ, ನಾನು ಬರೀ ಹೊಸ್ಲಿಗೆ ಮಾತ್ರ ಹಾಕ್ತೀನಿ. ಹಿಂಗೆ ಏನಾದರೂ ವಿಶೇಷವಾಗಿರೋ ದಿನ, ಶುಕ್ರವಾರ, ಮಂಗಳವಾರ ಈ ಥರ ಏನಾದರೂ ಜಾಸ್ತಿ ಪೂಜೆ ಮಾಡ್ತಿದ್ರೆ ಈ ಥರ ಒಂದು ಚಿಕ್ಕ ರಂಗೋಲಿ ಹಾಕತ್ತೀನಿ ಅಷ್ಟೇ. ಇಲ್ಲಿ ಹಾಕಿದ್ರೆ ಉಳಿಯಲ್ಲ, ಅದಕ್ಕೋಸ್ಕರ ನಾನು ಹಾಕಲ್ಲ ರಂಗೋಲಿನ. ಫ್ರೆಂಡ್ಸ್, ಏನು ಗೊತ್ತಾ, ಇಷ್ಟೊತ್ತಿನಲ್ಲಿ ಬಾಗಿಲಿಗೆ ನೀರು ಹಾಕ್ತಾಯಿದ್ದೀನಿ ಅಂತ ಇದ್ದೀರಾ? ಇಲ್ಲ, ಬೆಳಿಗ್ಗೆನೇ ತೊಳೆದಿದ್ದೆ, ಆದರೆ ರಂಗೋಲಿ ಹಾಕೋದು ಮರ್ತ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ಇವಾಗ ಸ್ವಲ್ಪ ಅದು ಮುಂದೆ ತೇವ ಮಾಡಿಬಿಟ್ಟು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ಯಾವತ್ತೂ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣವೇ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ನೆಕ್ಸ್ಟ್ ಕೆಲಸ ನೋಡ್ತೀನಿ. ಇವತ್ತು ನೀರು ಹಾಕ್ಬಿಟ್ಟು ಬಂದಿದ್ದೀನಿ ತೊಳೆದ್ಬಿಟ್ಟು, ಆದರೆ ರಂಗೋಲಿ ಹಾಕೋದನ್ನೇ ಮರ್ತೋಗಿದ್ದೀನಿ. ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ತೇವ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಪುಟಾಣಿ ರಂಗೋಲಿ ಹಾಕೊಂಡಿದ್ದೀನಿ ಇವತ್ತು ಅಷ್ಟೇ, ಚಿಕ್ಕ ರಂಗೋಲಿ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡೋಕ್ಕೆ ಇವಾಗ ಹೂವುಗಳೇನು ತೆಗಿಯಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ರಾತ್ರಿ ಹಾಕಿದ್ನಲ್ಲ, ಅದೊಂದು ಚೂರು ಬಾಡಿರಲಿಲ್ಲ. 11:30 ಆಗಿತ್ತಲ್ವ, ಇನ್ನೇನು ಇವತ್ತಿಗೆ ಸೇರ್ಕೊಳ್ಳುತ್ತೆ ಆ ದಿನ ಅಂದ್ಬಿಟ್ಟು ಹಾಗೆ ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ದೇವ್ರ ಮನೇಲಿ ಹೆಣ್ಮಕ್ಳು ಗಂಟೆಗಳು ಹೊಡಿಬಾರ್ದು ಅಂತಾರೆ, ಯಾಕೆ ಅಂತ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಹೊಡಿತೀನಿ. ಅವಾಗವಾಗ ವಿಶೇಷವಾಗಿರೋ ದಿನದಲ್ಲಿ ಗಂಟೆ ಹೊಡೆದೇ ಪೂಜೆ ಮಾಡಿರ್ತೀನಿ. ಇದು ಧೂಪ ಹಾಕ್ತಾಯಿದ್ದೀನಿ ನೋಡಿ. ಧೂಪ ಮಾಡ್ಕೊಳ್ಳೋದಕ್ಕೆ ನಾನು ಯಾವ ಥರಲ್ಲಿ ಕೆಂಡ ಮಾಡ್ತೀನಿ ಅಂದರೆ, ಕಾಯಿ ಚಿಪ್ಪು ಇರುತ್ತಲ್ಲ, ಆ ಚಿಪ್ಪಲ್ಲಿ ಕೆಂಡ ಮಾಡಿಬಿಟ್ಟು ಈ ಥರ ಹಾಕ್ತೀನಿ. ಯಾಕಂದರೆ ಇವಾಗ ಏನು ಒಲೆ ಏನು ಇರಲ್ವಲ್ಲ, ಅದಕ್ಕೋಸ್ಕರ ಇವಾಗ ಕಾಯಿ ಚಿಪ್ಪನಲ್ಲೇ ಕೆಂಡ ಮಾಡಿಬಿಟ್ಟು ಈ ಥರ ಧೂಪ ಹಾಕಿ ಫ್ಯಾನ್ ಗಾಳಿಗೆ ಹಿಂಗೆ ಇಟ್ಟಿರ್ತೀನಿ. ಇಲ್ಲಾಂದರೆ ಅದು ಹಂಗೆ ಇದಾಗ್ಬಿಡುತ್ತೆ. ಫ್ರೆಂಡ್ಸ್, ಇವಾಗ ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಇವಾಗ ಅಂಗಡಿಗೆ ಹೊರಡ್ಬೇಕಲ್ಲ. ನಾನು ಇವಾಗ ನನ್ನ ಕೆಲಸಕ್ಕೆ ನಾನು ಹೊರಡಬೇಕು. ಅದಕ್ಕೆ ಮುಂಚೆ ಇವಾಗ ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಡಯಟ್ ಮಾಡ್ತಿದ್ರು, ಡಯಟ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಮಾಡಿ ಬಿಟ್ಬಿಟ್ರು. ಇವಾಗ ಪುನಃ ಸ್ಟಾರ್ಟ್ ಮಾಡ್ತೀನಿ ಅಂದವ್ರೆ. ಅದಕ್ಕೆ ಇವಾಗ ರಾಗಿ ಗಂಜಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ. ಹೆಂಗಿದ್ರು ನಾನು ಕುಡಿತಿದ್ನಲ್ಲ ಬೆಳಗ್ಗೆ ಟೈಮು ರಾಗಿ ಗಂಜಿ, ಅವ್ರಿಗೂ ಒಂದು ಲೋಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನೋಡಿ ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊಸರು ಬೆರೆಸ್ಕೊಂಡು ತೊಗೊಂಡೋಗಿ ಕೊಡ್ತೀನಿ ಅವ್ರಿಗೂ. ಅವರು ಬೆಳಗ್ಗೆ ತಿಂಡಿ ಏನೂ ಮಾಡಲ್ಲ. ಈ ಬೇಸಿಗೆ ಸ್ಟಾರ್ಟ್ ಆಗುತ್ತವಳಿಂದ ತಿಂಡಿನೇ ಬಿಟ್ಬಿಟ್ಟವ್ರೆ. ನಮ್ಮ ಮನೇಲಿ ತಿಂಡಿ ಬೇಡ ಅಂದ್ಬಿಟ್ಟು ಒಟ್ಟಿಗೆ ಅಡುಗೆ ಮಾಡಿಟ್ಟಿರ್ತೀನಿ. ನಾನು ಮಾತ್ರ ಗಂಜಿ ಕುಡಿದಿರ್ತೀನಿ. ಈಗ ಅವ್ರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ. ಇವಾಗ ಅವ್ರು ಡಯಟ್ ಸ್ಟಾರ್ಟ್ ಮಾಡ್ತೀನಿ ನೀರಲ್ಲ, ಅದಕ್ಕೋಸ್ಕರ ಇವಾಗ ಅವ್ರಿಗೂ ಒಟ್ಟಿಗೆ ತೊಗೊಂಡೋಗ್ತಾಯಿದ್ದೀನಿ. ಬನ್ನಿ, ಇವಾಗ ಅಂಗಡಿಗೆ ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಸಿಗ್ತೀನಿ. ಸಾಯಂಕಾಲ ಅಲ್ಲ, ನಾನು ಯಾವಾಗ ಬಂದು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಆವಾಗ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವನು ಮುಚ್ಕೊಂಡು ಮನೆ ಇರಲ್ಲ, ತಿಂದಿದೆಯಾ ಊಟನ ಮನೆ ಹತ್ರ ಇರುವಂತ ಅಂದರೆ ನನ್ನ ಜೊತೆನೇ ಬರ್ತಾನೆ. ಒಳ್ಳೆ ಬಾಡಿಗಾರ್ಡ್ ಥರ. ಎಲ್ಲ ಬಾಡಿಗಾರ್ಡ್ಗೆ ಸಂಬಳ ಕೊಟ್ಕೊಂಡು ಇಟ್ಕೊಂಡ್ರೆ ಇವ್ನಿಗೇನಿಲ್ಲ, ಸ್ವಲ್ಪ ಪ್ರೀತಿ ಸ್ವಲ್ಪ ಊಟ ಹಾಕಿದ್ರೆ ಅಷ್ಟೇ ಸಾಕು. ನಮ್ಮಿಂದನೇ ಬರ್ತಾನೆ ನಮ್ಮ ಕಾವಲು ಕಾಯೋಕ್ಕೆ. ಇವನ ಎಲ್ಲರೂ ನಮ್ಮ ಥರನೇ ಅವರೇ ಅಂತ ತಿಳ್ಕೊಬಿಟ್ಟವನೆ. ಅಲ್ಲಿ ಅವ್ರ ಅಂಗಡಿ ಹತ್ರ ಹೋಗೋದು, ಇವ್ರ ಅಂಗಡಿ ಹತ್ರ ಹೋಗೋದು ಎಲ್ಲ ಹೋಯ್ತಿರ್ತಾನ. ಅವರು ಹೊಡೆದು ಓಡಿಸ್ತಾರೆ ಪಾಪ ಅವನ್ನ. ಫುಲ್ ಆ್ಯಕ್ಟಿವ್ ಇವನು, ಅದಕ್ಕೆ ಅವ್ರವ್ರ ಹಿಂದೆ ಓಡಾಡ್ತಿರ್ತಾನೆ. ನಾಳೆಗೆ ಇದು ಶನೇಶ್ವರ ದೇವಸ್ಥಾನಕ್ಕೆ ಯಾರು ಬಂದಿರಿ? ಹಾಂ, ಎಷ್ಟು ಗಂಟೆಗೆ ಹೋಗೋದು? ನಾಳೆಗೆ ಎಲ್ಲಿ ಶನೇಶ್ವರ ಅಂದರೆ ಶನೇಶ್ವರ ದೇವಸ್ಥಾನ ಅಂದರೆ ಶನೇಶ್ವರ. ನಾಳೆಗೆ ನೀನು ತಿಂದೆ ಬಿಡಪ್ಪ, ಎಲ್ಲ ಮನೆಯೆಲ್ಲ ಒರೆಸಿದೆ, ತಿನ್ನುವಂತ ಹೇಳೋದು ನಾನು. 7 ml ಅಲ್ಲ 700 ml ದೀಪದ ಎಣ್ಣೆ ತಗೊಂಬಂದಿದ್ದೀನಿ. ಆಮೇಲೆ ಅದೆಲ್ಲ ತೊಳ್ಕೊಂಡು ಹೋಗ್ಬೇಕು. ಇಲ್ಲಿ 70 ಸೆಂಟಿಮೀಟ್ರು ಕಪ್ಪು ಬಟ್ಟೆ ತಂದಿದ್ದೀನಿ. ಇಲ್ಲ, ಎಲ್ಲ ಹೇಳಿದ್ದು. ಇದು 7 ಅರಿಶಿನ ಕೊಂಬು, ಅರಿಶಿನ ಬೇರು, ಇಷ್ಟು ತಗೊಂಬಂದಿದ್ದೀನಿ. ಇವಾಗ ನಾಳೆಗೆ ದೇವಸ್ಥಾನಕ್ಕೆ ಹೋಗಬೇಕು. ಎಷ್ಟು ಗಂಟೆಗೆ ಹೋಗೋದು?
ಹಾಂ 6 ಗಂಟೆ 7 ಗಂಟೆಗೆ ಎಲ್ಲಿರೋದೇಳು ಇದೆಲ್ಲ ಇಲ್ಲ ಐತಂತೆ ನಂಜಪ್ಪ ಸರ್ಕಲಲ್ಲಿ. ಮೊದಲು ನಿನಗೆ ಹಿಡ್ದಿರೋ ಸನ್ನಿ ಬಿಡಿಸ್ಬೇಕು. ಯಾವುದೇಳು? ಹಾಂ ಹಾಂ ಇಸ್ಪಿಟ್ಟು ಸನಿ ಬಿಡಿಸ್ಬೇಕು ಮೊದಲು. ಇವನಿಗೆ ಮೊಬೈಲ್ ಶನಿ ಬಿಡಿಸ್ಬೇಕು. ಏನು ತೀರಬೇಕು? ಸಾಲ ತೀರಿಸಿದ್ರೆ ತೀರುತ್ತೆ. ಮೇಲ್ಮೇಲೆ ಮಾಡ್ಕೊಂಡೋದ್ರೆ ಇಲ್ಲಿ ತೀರುತ್ತೆ ಅಲ್ವಾ ಫ್ರೆಂಡ್ಸ್. ಇದು ಮಾರನೇ ದಿನದ ವಿಡಿಯೋ ಇದು. ನನ್ನ ಮಗನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಇವಾಗ. ನಮ್ಮ ಮನೆಯವರು ಬೆಳಗ್ಗೆನೇ ಹೋಗೋದ ಅಂತ ಹೇಳಿದ್ರು ರಾತ್ರಿ. ಬೆಳಿಗ್ಗೆ ಹೋಗೋಕ್ಕಾಗಲಿಲ್ಲ, ಅಷ್ಟು ಬೇಗ ಹೋಗೋಕ್ಕೆ ಎಲ್ಲಿ ಕೆಲಸ ಆಗಬೇಕಲ್ಲ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಮನೆಯವ್ರು ಅವ್ರ ಪಾಡ್ಗೆ ಅವ್ರು ಕೆಲ್ಸಕ್ಕೆ ಹೋದರು. ನಾನು ನನ್ನ ಮಗನ ಕರ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದೆ. ಎಷ್ಟು ರಶ್ ಇತ್ತು ಅಂದರೆ ಫುಲ್ಲು ಕ್ಯೂ. ಎಷ್ಟು ಉದ್ದ ಲೈನ್ ಇತ್ತು ಅಂದರೆ 1 ಕಿಲೋಮೀಟ್ರ್ ರಶ್ ಇತ್ತು. ಅಷ್ಟೊಂದು ಕ್ಯೂ ನಿಂತಿದ್ರು. ಅದಕ್ಕೆ ನನ್ನ ಮಗ ಬೇರೆ ಕಡೆ ಕರ್ಕೊಂಡೋಯ್ತೀನಿ ನಡಿಯಮ್ಮ ಅಂತ ಅಂದ್ಬಿಟ್ಟು ಕರ್ಕೊಬಂದ. ಬೇರೆ ಕಡೆ ನೋಡಿದ್ರೆ ಎಲ್ಲೆಲ್ಲೋ ಕರ್ಕೊಂಡೋಯ್ತಾನೆ. ಅಲ್ಲಿ ನೋಡಿದ್ರೆ ಮಂಜುನಾಥ ದೇವಸ್ಥಾನ ಐತೆ, ಗಣಪತಿ ದೇವಸ್ಥಾನ ಐತೆ. ಆಮೇಲೆ ನಡಿ ನಾನು ನಿಮ್ಮ ಅಪ್ಪನ ಕರ್ಕೊಂಡೆ ಇನ್ನೊಂದ್ಸಲ ಬರ್ತೀನಿ ಅಂತ ಅಂದ್ಬಿಟ್ಟು ವಾಪಸ್ ಮನೆ ಕರ್ಕೊಂಡೋಗಿ ಪುನಃ ಬಂದೆ ನಮ್ಮ ಮನೆಯವ್ರನ್ನ ಕರ್ಕೊಂಡು. ಪುನಃ ಅದೇ ದೇವಸ್ಥಾನಕ್ಕೆ ಬಂದ ಫ್ರೆಂಡ್ಸ್. ನಾನು ನಮ್ಮ ಮನೆಯವರೆಲ್ಲ ಸೇಮ್ ಕ್ಯೂ ಏನು ಅಷ್ಟುದ್ದ 1 ಮೀಟ್ರಷ್ಟು ಕಡಿಮೆ ಆಗಿತ್ತೇನೋ ಅಷ್ಟೇ. ಆಮೇಲೆ ನಾನು ನಮ್ಮ ಮನೆಯವರಿಬ್ಬರು ಬಂದು ದರ್ಶನ ಮಾಡ್ಕೊಂಡು ಹೋದ್ವಿ ಫ್ರೆಂಡ್ಸ್. ಇವತ್ತು ಶನೇಶ್ವರ ದೇವಸ್ಥಾನಕ್ಕೆ ಎಲ್ಲರೂ ಹೋಗಿದ್ದು ಬಂದ್ರೆ, ನಾನಂತೂ ಹೋಗಿದ್ದು ಬಂದೆ. 2 ಸಲ ಹೋಗಿದ್ದು ಬಂದೆ. ಫಸ್ಟ್ ಒಂದು ಸಲ ಹೋಗಿದ್ದೆ, ರಶ್ ಅಂದ್ಬಿಟ್ಟು ವಾಪಸ್ ಬಂದೆ ನನ್ನ ಮಗನ ಜೊತೆಲಿ. ಆಮೇಲೆ ನಮ್ಮ ಮನೆಯವ್ರ ಜೊತೆಲಿ ಹೋಗಿ ದರ್ಶನ ಮಾಡ್ಕೊಂಡು ಇವಾಗ ಬಂದೆ. ಅರ್ಧ ಗಂಟೆ ಕ್ಯೂವಲ್ಲಿ ನಿಂತು ದರ್ಶನ ಅಂತೂ ಮಾಡ್ಕೊಬಂದೆ. ಅಂತೂ ಇಂತೂ 1 ವಾರದಿಂದ ಹೋಗಬೇಕು ಅಂತ ಇದ್ದೆ ಶನೇಶ್ವರ ದೇವಸ್ಥಾನಕ್ಕೆ. ಇವತ್ತು ಹೋಗಿದ್ದು ಬಂದಮೇಲೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀನಿ. ರಾತ್ರಿದು ಉಪ್ಸಾರಿದೆ, ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ. ಒಂದೇ ಒಂದು ಮುದ್ದೆ ಮಾಡ್ತಾಯಿದ್ದೀನಿ ಅಷ್ಟೇ. ಮುದ್ದೆ ಸ್ವಲ್ಪ ಗಟ್ಟಿಯಾಗೋಯ್ತು, ಸ್ವಲ್ಪ ನೀರು ಹಾಕೋಣ. ತೆಳ್ಳಗಾದರೆ ಸಿಟ್ಟಾಕೋದು, ಗಟ್ಟಿಗಾದರೆ ನೀರು ಹಾಕೊಳ್ಳೋದು. ಇವತ್ತು ಪವರ್ಫುಲ್ ಅಮಾವಾಸ್ಯೆ ಅಂತೆ. ಎಲ್ಲರೂ ಹೋಗಿದ್ದು ಬನ್ನಿ ಆಯಿತಾ. ಎಲ್ಲರಿಗೂ ಗೊತ್ತೇ ಇರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಬರೀ ಅದೇ ಬರ್ತೈತೆ. ರೀಲ್ ಓಪನ್ ಮಾಡಿದ್ರೆ ಬರೀ ಅಮಾವಾಸ್ಯೆದೇ. ನಾನು ಅದನ್ನ ನೋಡ್ಕೊಂಡೇ ಹೋಗಿದ್ದು. ನಾನು ಅಷ್ಟೊಂದೇನು ಜ್ಯೋತಿಷಿ ಬರುತ್ತೆ ಅನ್ನೋಂಗಿಲ್ಲ. ನಾನು ರೀಲ್ಸ್ ನೋಡ್ಕೊಂಡೆ. 1 ವಾರದಿಂದ ಹಿಂದೆ ನೋಡಿದೆ ರೀಲ್ಸು ಅಮಾವಾಸ್ಯೆದು. ಅದನ್ನು ನೋಡ್ಕೊಂಡೆ ನಾನು ಇವತ್ತು ಹೋಗಿದ್ದು ಬಂದಿದ್ದು. ಇಲ್ಲೇ 1 ಕಿಲೋಮೀಟ್ರ್ ಆಗುತ್ತೆ ನಮ್ದು ಹತ್ರನೇ. ಏನು ಅಲಕ್ಷಣ ಒಳ್ಳೇದಾಗುತ್ತೆ ಅಂತ ಅಂದರೆ ಹೋಗಿದ್ದು ಬರೋಕ್ಕೇನು ಅಲ್ವಾ. ಬಿಸಿಲಲ್ಲಿ ಬಿಸಿ ಮುದ್ದೆ, ಉಪ್ಸಾರು ಸಖತ್ತಾಗಿತ್ತು. ರಾತ್ರಿ ಉಪ್ಸಾರು ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಏನು ಹಾಕೊಂಡು ಉಪ್ಸಾರು ಚೆನ್ನಾಗಿತ್ತು ಅಂದ್ಬಿಟ್ಟು ಈಗಲೂ ಊಟ ಮಾಡ್ಕೊಂಡು ಅನ್ನ ಹಾಕೊಂಡು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.